ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಚರ್ ಅಪ್ಲಿಕೇಶನ್ಗೆ ಎಲ್ಲ ವಿದ್ಯಾರ್ಥಿಗಳು ಕ್ಯಾಂಡಿಡೇಟ್ಸ್ ಕಾಮೆಂಟ್ ಮಾಡ್ತೀರಿ, ಸರ್ ಸರ್ವರ್ ತುಂಬ ಬ್ಯುಸಿ ಇದೆ, ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ಜನ ಕಾಮೆಂಟ್ ಮಾಡ್ತಿದ್ದೀರಿ. ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಕೆಲವು ಟಿಪ್ಸ್ಗಳನ್ನ ನಾನು ನಿಮಗೆ ನೀಡ್ತೀನಿ. ಅದಕ್ಕೆ ನಾನು ಮುಂಚೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ, ಅದಕ್ಕೆ ಲಾಸ್ಟ್ ಡೇಟ್ ತನಕ ಕಾಯಬೇಡಿ, ಮುಂಚೆನೇ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೆ. ಆದರೆ ಇವಾಗ ಸರ್ವರ್ ಬ್ಯುಸಿ ಸರಿಯಾಗಿ ಕೈ ಕೊಡ್ತದೆ. ಆದರೂ ಪರವಾಗಿಲ್ಲ, ಆಗ್ಬೋದು ಅಪ್ಲಿಕೇಶನ್ನು. ಯಾವ ರೀತಿ ಕೆಲವು ಟಿಪ್ಸ್ ಅನುಸರಿಸಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಆಫ್ ಆಲ್ ನಾವು ಸರ್ವರ್ ಯಾಕೆ ಬ್ಯುಸಿ ಆಗ್ತಾಯಿದೆ ಅಂತ ನೋಡೋದಾದರೆ, ಸರ್ವರ್ ಯಾಕೆ ಬ್ಯುಸಿ ಆಗ್ತಾಯಿದೆ ಸರ್ ಅಂತ ಕೇಳಿದ್ರೆ, ನೋಡಿ ಸಾಕಷ್ಟು ಸಾವಿರಾರು ಅಭ್ಯರ್ಥಿಗಳು ಒಂದೇ ಟೈಮಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಾಗ ಅಥವಾ ಆ ವೆಬ್ಸೈಟಲ್ಲಿ ವರ್ಕ್ ಮಾಡ್ತಿದ್ದಾಗ ನಮಗೆ ಸರ್ವರ್ ಬ್ಯುಸಿ ಬರ್ತದೆ. ಸರ್ವರ್ಸ್ ತುಂಬ ಬ್ಯುಸಿ ಆಗುತ್ತೆ ಮತ್ತು ಸ್ಲೋ ಕೂಡ ಆಗುತ್ತೆ. ಇದರಿಂದ ನಮಗೆ ಸರ್ವರ್ ಬ್ಯುಸಿ ಅಥವಾ ಎರರ್ ಅಂತ ಕೂಡ ಅಲ್ಲಿ ನಮಗೆ ಸ್ಕ್ರೀನಲ್ಲಿ ನೋಡ್ತೀವಿ. ಇವಾಗ ಲಾಸ್ಟ್ ಡೇಟ್ ಇನ್ನೇನು ಹತ್ರ ಬರ್ತಾಯಿದೆ ಅಂತ ಹಲವಾರು ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಟೈಮಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದೋ ಇಲ್ಲ ಏನಾದರೂ ಒಂದು ಆ ವೆಬ್ಸೈಟಲ್ಲಿ ವರ್ಕ್ ಮಾಡ್ತಿದ್ದಾಗ ಆಗ ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ತುಂಬ ಜನ ಯಾಕೆ ಸರ್ ಸರ್ವರ್ ಬ್ಯುಸಿ, ಏನು ನಮ್ದು ಫುಲ್ 5G ಇದೆ ಆದರೂ ಸರ್ವರ್ ಬಿಸಿ ಬರ್ತಾ ಇದೆಯಲ್ಲ ಏನು ಅಂತ ಕೇಳ್ತಿದ್ರೆ, ಇಲ್ಲಿ 5Gದಲ್ಲ ಮ್ಯಾಟ್ರು. ಇಲ್ಲಿ ಬಂದ್ಬಿಟ್ಟು ಸಾವಿರಾರು ಅಭ್ಯರ್ಥಿಗಳು ಒಂದೇ ಸರಿ ಅಪ್ಲಿಕೇಶನ್ ಹಾಕ್ತಾರಲ್ಲ, ಅದರಿಂದ ಸರ್ವರ್ ಬ್ಯುಸಿ ಆಗ್ತದೆ. ನಂತರ ಇಲ್ಲಿ ನಾವು ಲಾಸ್ಟ್ ಡೇಟ್ನ ನೋಡೋದಾದರೆ, ಲಾಸ್ಟ್ ಡೇಟ್ ಬಂದ್ಬಿಟ್ಟು 31/8/2026 ಆಗಿರ್ತದೆ. ಅಂದರೆ ಆಗಸ್ಟ್ ಇದೇ ತಿಂಗಳ 31 ಲಾಸ್ಟ್ ಡೇಟ್ ಆಗಿರ್ತದೆ ಏನು ಅಪ್ಲಿಕೇಶನ್ ಹಾಕೋಕ್ಕೆ. ಮತ್ತು 2ನೇ ತಾರೀಕು ಫೀಸ್ ಕಟ್ಟೋಕ್ಕೆ, ಅಂದರೆ ಅಪ್ಲಿಕೇಶನ್ ಹಾಕಿ ಯಾರಿನ್ನ ಫೀಸ್ ಕಟ್ಟಿರಲ್ಲ ಅವ್ರಿಗೆ 2/9/2026 ತನಕ ಟೈಮ್ ಇರುತ್ತೆ. ಇದು ಫೀಸ್ ಕಟ್ಟೋಕ್ಕೆ ಮಾತ್ರ, ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಯಾರು ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟು ಇನ್ನೂ ಯಾರು ಫೀಸ್ ಕಟ್ಟಿಲ್ಲ ಅವರು ಇಲ್ಲಿ ಕಟ್ಕೊಬೋದು ಅಷ್ಟೇ 2ನೇ ತಾರೀಕುವರೆಗೂ. ನಾವು ಅಫಿಷಿಯಲಾಗಿ ಲಾಸ್ಟ್ ಡೇಟ್ ನೋಡೋದಾದರೆ 31/8/2026. ಇನ್ನೇನು ಕೆಲವೇ ದಿವಸಗಳಿದೆ. ಅದಕ್ಕೋಸ್ಕರ ಸಾವಿರಾರು ಅಭ್ಯರ್ಥಿಗಳು ನಮ್ಮದು ಪರ್ಸೆಂಟೇಜ್ ಇದೆ ಸರ್ ಅಂತ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಾ, ಆಗ ಸರ್ವರ್ ಎರರ್ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಮೊದಲು ಯಾವುದೇ ಕಾರಣಕ್ಕೂ ಆತಂಕ ಭಯ ಪಡಬೇಡಿ. ಯಾಕಂದರೆ ಅಪ್ಲಿಕೇಶನ್ ಹಾಕ್ಬೋದು. ಕರೆಕ್ಟಾಗಿ ನೀವು ಒಂದು ಕೆಲವು ಟಿಪ್ಸ್ಗಳನ್ನ ಅನುಸರಿಸ್ಬಿಟ್ರೆ ನೀವು ಆರಾಮಾಗಿ ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು. ಕಡಿಮೆ ಪರ್ಸೆಂಟೇಜ್ ಇದ್ದು ಯಾವುದೇ ರಿಸರ್ವೇಷನ್ ಇಲ್ಲ ಅಂದರೆ ಅಷ್ಟು ಬೇಜಾರಾಗಲ್ಲ. ನಿಮ್ಗೇನಾದರೂ ಪರ್ಸೆಂಟೇಜ್ ಇದೆ, ರಿಸರ್ವೇಷನ್ ಇದೆ, ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ ಇವು ಸಿಗೋ ಚಾನ್ಸಸ್ ಇರುತ್ತೆ ಜಾಬು. ಅದಕ್ಕೋಸ್ಕರ ನೀವು ಇವಾಗ ಸಾಕಷ್ಟು ಆತಂಕ ಪಡ್ತಿದ್ದೀರಾ, ನಂದು ಪರ್ಸೆಂಟೇಜ್ ಇದೆ ಆದರೂ ಅಪ್ಲಿಕೇಶನ್ ಬೀಳ್ತಾಯಿಲ್ಲ, ಸರ್ವರ್ ಎರರು ಅಂತ ಈ ಥರ ಸಾಕಷ್ಟು ಆತಂಕ ಪಡ್ತಿದ್ದೀರಾ. ಆತಂಕ ಪಡೋದು ಬೇಡ. ನಾನು ಹೇಳಿರೋ ಟಿಪ್ಸ್ ನೋಡಿ ನೀವು ಅನುಸರಿಸಿ ಅಪ್ಲಿಕೇಶನ್ ಹಾಕಿ, ಆವಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಅಪ್ಲಿಕೇಶನ್ ಅಪ್ಲೈಡ್ ಆಗುತ್ತೆ. ಒಂದು ವಿಷಯ, ಫಸ್ಟ್ನೇ ವಿಷಯ ಏನು ಅಂದರೆ, ನೋಡಿ ಇವಾಗ ಅಪ್ಲಿಕೇಶನ್ ನೀವು ಹಾಕ್ಬಿಟ್ಟಿರ್ತೀರ, ಅಪ್ಲಿಕೇಶನ್ ಲಾಸ್ಟ್ ಸಬ್ಮಿಟ್ ಬಟನ್ ತನಕ ಹೋಗ್ಬಿಟ್ಟಿರ್ತೀರ. ಆ ಸಬ್ಮಿಟ್ ಬಟನ್ನು ಕರೆಕ್ಟಾಗಿ ಎರರ್ ಬಂದ್ಬಿಡ್ತದೆ. ವಾಪಸ್ ಬಂದ್ಬಿಟ್ಟು ಮತ್ತೆ ಸಬ್ಮಿಟ್ ಕೊಟ್ರೂ ನಿಮ್ಮ ಅಪ್ಲಿಕೇಶನ್ ಆಗೋದಿಲ್ಲ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತೀನಿ. ಒಂದು ಸರಿ ಲಾಗಿನ್ ಆಗಿದ್ದೀರಾ, ಅಪ್ಲಿಕೇಶನ್ ಲಾಸ್ಟ್ ಸಬ್ಮಿಟ್ ಕೊಟ್ರಿ, ಅಲ್ಲಿ ತಿರ್ಗಿ ಎರರ್ ಬಂತು ಅಥವಾ ಸರ್ವರ್ ಬ್ಯುಸಿ ಅಂತ ಬಂತು ಅಂದರೆ ತಕ್ಷಣ ನೀವು ಲಾಗೌಟ್ ಆಗಿಬಿಡಿ. ಇದು ತಪ್ಪಾದ ಮಾರ್ಗ. ನೀವು ಲಾಗೌಟ್ ಆಗಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಟಿಪ್ಸ್ ಏನು ನೋಡೋದಾದರೆ, ಇದು ಒಂದು ಫಸ್ಟ್ನೇ ಟಿಪ್ಸು, ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ, ಲಾಸ್ಟಿಗೆ ಸಬ್ಮಿಟ್ ಹೋಗಿರ್ತೀರ, ಬಟ್ ಸಬ್ಮಿಟ್ ಎಕ್ಸ್ಪೆಕ್ಟ್ ಆಗಿರಲ್ಲ. ತಿರ್ಗಾ ಅದನ್ನೇ 3-4 ಸರಿ ತುಂಬಿದ್ರೆ ಅದು ಯೂಸ್ ಆಗಲ್ಲ. ನಂತರ ನೋಡಿ, ನೀವು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನನ್ನ ಸಜೆಷನ್ ಏನು ಅಂದರೆ, ನೀವು ಮೊಬೈಲಲ್ಲಿ ನೆಟ್ವರ್ಕ್ ಬರುತ್ತಲ್ಲ, ಆ ನೆಟ್ಗಿಂತ ನಾನು ವೈಫೈ ನೆಟ್ಗೆ ನಾನು ಆದ್ಯತೆ ಕೊಡ್ತೀನಿ. ಮೊಬೈಲ್ ನೆಟ್ ಬದಲಿಗೆ ವೈಫೈ ನೆಟ್ ಬಳಸಿ. ವೈಫೈ ಮೊಬೈಲ್ ನೆಟ್ಗಿಂತ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಯಾವುದು ವೈಫೈ ನೆಟ್ಟು. ಅದಕ್ಕೋಸ್ಕರ ವೈಫೈ ನೆಟ್ವರ್ಕ್ ಕನೆಕ್ಷನ್ನ ನೀವು ತೊಗೋಬೇಕು. ಯಾವುದು ವೈಫೈ ಕನೆಕ್ಷನ್ ತುಂಬ ಇಂಪಾರ್ಟೆಂಟು. ಮೊಬೈಲ್ ನೆಟ್ಟಲ್ಲಿ ಹಾಕಿರೋ ಸ್ವಲ್ಪ ಎರರ್ ಬರೋ ಚಾನ್ಸಸ್ ಐತೆ. ಆದ್ದರಿಂದ ವೈಫೈ ಕನೆಕ್ಷನ್ ಇತ್ತು ಅಂದರೆ ನೀವು ವೈಫೈ ಕನೆಕ್ಷನಲ್ಲೇ ಹಾಕಿ, ಸಬ್ಮಿಟ್ ಬೇಗ ಆಗುತ್ತೆ ಅಥವಾ ಅಪ್ಲಿಕೇಶನ್ ಅಪ್ಲೈಡ್ ಆಗುತ್ತೆ. ನೋಡಿ, ಬ್ರೌಸರ್ ಬದಲಿಸಿ ನೋಡಿ. ಅಂದರೆ ಬ್ರೌಸರ್ ಇವಾಗ ಕ್ರೋಮಲ್ಲಿ ಆಗಿರ್ತೀರ ಅಂದರೆ ಕ್ರೋಮಲ್ಲಿ ಇವಾಗ ಸಬ್ಮಿಟ್ ಆಗಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ,
ಒಂದು ಅರ್ಧ ಗಂಟೆ 30 ಮಿನಿಟ್ಸ್ ಬಿಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಕ್ರೋಮ್ ಬಿಟ್ಬಿಟ್ಟು ನಂತರ ಗೂಗಲಲ್ಲಿ ಬಂದುಬಿಟ್ಟು ಲಾಗಿನ್ ಆಗಿ, ಅಲ್ಲೂ ಆಗಲಿಲ್ಲ ಅಂದರೆ ತಿರ್ಗಿ ಕ್ರೋಮ್ಗೆ ಈ ಥರ ರಿಫ್ರೆಶ್ ಆಗಿ ಲಾಗಿನ್ ಮಾಡಿ, ಆವಾಗ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಮ ಅಪ್ಲಿಕೇಶನ್ ಅಪ್ಲೈಡ್ ಆಗಬಹುದು. ತುಂಬ ಇಂಪಾರ್ಟೆಂಟ್ ನೋಡಿ ಇದು. ಇವಾಗ ನಾನು 3 ಟಿಪ್ಸ್ ಹೇಳಿದ್ನಲ್ಲ, ಆ 3 ಟಿಪ್ಸು ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನು, ಬೆಳಗಿನ ಜಾವ ಒಂದು 4:30 ಇಲ್ಲ, ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರೋ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೆ ನೀವು ಎದ್ದೇಳ್ತೀರೋ ನೋಡಿ, ಅಷ್ಟೊತ್ತಿಗೆ ನೀವು ಅಪ್ಲಿಕೇಶನ್ ಹಾಕಿ 4:30 5 ಗಂಟೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರಿ ಅಂದರೆ, ಸಬ್ಮಿಟ್ ಕೊಡೋಕೆ ಹೋಗಿದ್ರಿ ಅಂದರೆ, ಆವಾಗ ಟ್ರಾಫಿಕ್ ಕಡಿಮೆ ಇರ್ತದೆ. ಅಲ್ಲಿ ಅಷ್ಟು ಬೇಗ ಯಾರೂ ಅಪ್ಲಿಕೇಶನ್ ಹಾಕೋಕ್ಕೆ ಎದ್ದಿರೋಲ್ಲ. ಆ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ರೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣವೇ 100% ಹೇಳ್ತೀನಿ, ನೀವು 4 ಗಂಟೆಗೆ ಏನನ್ನ ಎದ್ದು ಹಾಕ್ಬಿಟ್ರಿ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ದಯವಿಟ್ಟು ಈ ಪ್ಲ್ಯಾನ್ ಆದರೂ ಮಾಡಿ. ಇನ್ನೊಂದು ಪ್ಲ್ಯಾನ್ ಏನಪ್ಪ, ರಾತ್ರಿ ಸಮಯದಲ್ಲಿ ಪ್ರಯತ್ನಿಸಿ. ರಾತ್ರಿ 9 ಗಂಟೆಗೆ ಹಾಕಿರಿ, ನಿಜವಾಗ್ಲೂ ಹೇಳ್ತೀನಿ ಆಗೋದೇ ಇಲ್ಲ. ರಾತ್ರಿ 11 ಗಂಟೆಗೆ 9 ಗಂಟೆಗೆ ಹಾಕಿರಿ ಆಗೋದಿಲ್ಲ. ಇವಾಗ ಟ್ರಾಫಿಕ್ ಕಡಿಮೆ ಇರ್ತದೆ. ರಾತ್ರಿ ಸಮಯದಲ್ಲಿ ಎಷ್ಟು ಗಂಟೆಗೆ, ಒಂದು 11 ಗಂಟೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಿದೆ ಅಂದರೆ ಆವಾಗ ಟ್ರಾಫಿಕ್ ಕಡಿಮೆ ಇರ್ತದೆ. ಈ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಾರೆ, ಸಬ್ಮಿಟ್ ಆಗಿ ಅಪ್ಲಿಕೇಶನ್ ಅಪ್ಲೈಡ್ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಇವಾಗ ಮಧ್ಯಾಹ್ನ 12 ಗಂಟೆ 1 ಗಂಟೆ ಅಂದರೆ ಬೆಳಗ್ಗೆ ಹಗಲಿದ್ದಾಗ ಆ ಟೈಮಲ್ಲಿ ಹಾಕಿದ್ರೆ ನಿಮಗೆ ಸಬ್ಮಿಟ್ ಆಗೋದಿಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಇನ್ನೊಂದು, ನೀವು ನೈಟು ಮತ್ತು ಇವಾಗ ರಾತ್ರಿ ಸಮಯ ಮತ್ತು ಬೆಳಗ್ಗೆ ಮಾರ್ನಿಂಗ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಒಂದು ಪ್ಲಸ್ ಪಾಯಿಂಟು, ಯಾವುದೇ ಸೈಬರಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ. ಸೈಬರಲ್ಲಿ ಹಾಕಲ್ಲ, ಬರೀ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ನೋಡಿ, ಅವ್ರು ಹಾಕ್ತಾರೆ. ಅದೇ ನೀವು ಬೆಳಿಗ್ಗೆ ಏನಾದರೂ 8 ಗಂಟೆ 9 ಗಂಟೆ ಮೇಲೆಲ್ಲ ಹಾಕಿದ್ರೆ ಮತ್ತು ಸಂಜೆ ಒಂದು 8 ಗಂಟೆ ತನಕ ಏನಾನ ಹಾಕಕ್ಕೆ ಹೋದ್ರಿ, ಆವಾಗ ಸೈಬರ್ಗಳು ವರ್ಕ್ ಆಗ್ತಾ ಇರ್ತವೆ. ಸೈಬರಲ್ಲೂ ಅಪ್ಲಿಕೇಶನ್ ಬೀಳ್ತಾ ಇರ್ತದೆ. ಸೈಬರಲ್ಲಿ ವೈಫೈ ಇರುತ್ತೆ, ಅದಂತೂ ತುಂಬ ಮುಖ್ಯ. ಅವ್ರ ಅಪ್ಲಿಕೇಶನ್ ಬೀಳುತ್ತೆ, ಬಟ್ ಫೋನಲ್ಲಿ ಹಾಕೋ ನಮ್ಮ ಅಪ್ಲಿಕೇಶನ್ ಬೀಳಲ್ಲ. ನಮ್ಮ ಅಪ್ಲಿಕೇಶನ್ ಬೀಳಬೇಕು ಅಂದರೆ ಏನು ಮಾಡ್ಬೇಕು ಸರ್ ಅಂದರೆ, ರಾತ್ರಿ ಹಾಕಬೇಕು, ಇಲ್ಲ ಬೆಳಿಗ್ಗಿನ ಜಾವ ಬೇಗ ಹಾಕಬೇಕು. ರಾತ್ರಿ 11:30 ಮೇಲೆ ಹಾಕಬೇಕಾಗ್ತದೆ, ಇಲ್ಲಾಂದರೆ 11 ಗಂಟೆಗೆ ಒಂದೊಂದು ಟೈಮ್ ತೊಗೊಳ್ತದೆ, ನೋಡಬೇಕು. 11 ಗಂಟೆ ಓಕೆ, 11 ಗಂಟೆಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಕೊಡಿ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಹೇಳ್ತಿದ್ರೆ ಪೇಮೆಂಟ್ ಹಂತಕ್ಕೆ ಬಂದಿದ್ದರೆ ತುಂಬ ವಿಶೇಷ ಗಮನ ಇರಬೇಕಾಗ್ತದೆ. ಯಾಕಂದರೆ ಫೇಲ್ಯೂರ್ ಆಗೋದು ಪೇಮೆಂಟ್ ಆಗಿರ್ತದೆ, ಬಟ್ ಅಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿರಲ್ಲ, ಮತ್ತೆ ಪೇಮೆಂಟ್ ಕೇಳ್ತದೆ. ಈ ರೀತಿ ಸಾಕಷ್ಟು ತೊಂದರೆಗಳು ಅಭ್ಯರ್ಥಿಗಳಲ್ಲಿ ಆಗ್ತಿದೆ. ಈ ಸರ್ವರ್ ಬ್ಯುಸಿ ಇದ್ದಾಗ ಇದ್ದಿದ್ದು ತೊಂದರೆ ಆಗ್ತದೆ. ಏನು ಪೇಮೆಂಟ್ ವಿಷಯದಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಹಣ ಕಡಿತವಾಗಿದೆ, ಅಪ್ಲಿಕೇಶನ್ ಸ್ಟೇಟಸ್ ಪೇಮೆಂಟ್ ಪೆಂಡಿಂಗ್ ಅಂತ ಆಗಿದ್ದರೆ ತಕ್ಷಣ ಮತ್ತೊಮ್ಮೆ ಪೇಮೆಂಟ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಒಂದು ಸರಿ ಪೇಮೆಂಟ್ ಮಾಡಿದ್ಮೇಲೆ ಇನ್ನೊಂದು ಸರಿ ಮಾಡೋಕ್ಕೆ ಹೋಗಬೇಡಿ. ಮೊದಲು ಅಪ್ಲಿಕೇಶನ್ ಪೇಮೆಂಟ್ ಸ್ಟೇಟಸ್ ಪರಿಶೀಲನೆ ಮಾಡಿ. ಅಂದರೆ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಪರಿಶೀಲನೆ ಮಾಡಿ, ಮತ್ತೆ ಪೇ ಅಂತ ಇರುತ್ತಾ ಅಥವಾ ಪೆಂಡಿಂಗ್ ಅಂತ ಇರುತ್ತಾ, ಪ್ರೋಸೆಸಿಂಗ್ ಅಂತ ಇರುತ್ತಾ, ಏನಂತ ಇರುತ್ತೆ ಅಂತ ನೋಡಿಬಿಟ್ಟು ಆಮೇಕಿಂದ ಬೇಕಾದ್ರೆ ಅದೇ ಸ್ವಲ್ಪ ಸಮಯ ಬಿಟ್ಬಿಟ್ರೆ ಅದೇ ಆಟೋಮೆಟಿಕ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತದೆ. ನೀವು ಯಾವುದೇ ಕಾರಣಕ್ಕೂ 2-3 ಸರಿ ಪೇಮೆಂಟ್ ಕಟ್ಟೋಕ್ಕೆ ಹೋಗಬೇಡಿ. ಇವಾಗ ಒಂದು ಸರಿ ಕಟ್ಟಿದ್ದೀರಾ, ಫೇಲ್ಯೂರ್ ಅಂತ ಬಂದುಬಿಡ್ತು, ನಮ್ಮ ಬ್ಯಾಂಕಲ್ಲಿ ಅಕೌಂಟಲ್ಲಿ ಕಟ್ಟಾಗಿದೆ ಅಂತ ಆದರೆ ಒಂದು ಸರಿ ಸ್ಟೇಟಸ್ನ ಚೆಕ್ ಮಾಡಿ ಡೈರೆಕ್ಟ್ ಕಟ್ಟೋಕ್ಕೆ ಹೋಗ್ಬಿಡಿ. ಒಂದು ಸರಿ ಸ್ಟೇಟಸ್ ಚೆಕ್ ಮಾಡಿ, ಅಪ್ಲಿಕೇಶನ್ ದುಡ್ಡು ಆಗಿದೆಯೋ ಹಂಗೆ ಅಂತ. ಆಗಲಿಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಎರರ್ ಹೊಡೀತು ಅಂದರೆ ಅದಕ್ಕೆ ಇನ್ನೊಂದು ಸಜೆಷನ್ ಏನಾದರೂ ಇಲಾಖೆ ವತಿಯಿಂದನೇ ಮಾಡ್ತಾರೆ, ಇಲ್ಲಾಂದರೆ ನಾನು ಏನು ಸಜೆಷನ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೆ ಪೇಮೆಂಟ್ ವಿಷಯದಲ್ಲಿ ಹುಷಾರಾಗಿ ಪೇಮೆಂಟ್ ಮಾಡುವಾಗ ಸರ್ವರ್ ಚೆನ್ನಾಗಿದ್ದಾಗ, ಅದಕ್ಕೆ ಹೇಳಿದ್ದು ನಾನು ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಪೇಮೆಂಟು ಸುಗಮವಾಗಿ ಆಗ್ತದೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ, ಇಶ್ಯೂ ಬರಲ್ಲ. ಮತ್ತು ಪೆಂಡಿಂಗು ಅಥವಾ ಪ್ರೋಸೆಸಿಂಗ್ ಅಂತ ಏನೂ ಬರಲ್ಲ, ಸಕ್ಸಸ್ಫುಲ್ಲಾಗಿ ಪೇಮೆಂಟು ಆಗ್ತದೆ, ಅಪ್ಲಿಕೇಶನ್ನು ಬೀಳ್ತದೆ. ಅದಕ್ಕೋಸ್ಕರ ಹೇಳಿದ್ದು, ನೀವು ಈ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ನೀವು ಯಾರೇನೋ ಅಪ್ಲಿಕೇಶನ್ ಹಾಕಿಲ್ಲ ನೋಡಿ, ಅವರು ಆರಾಮಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.